ಕಲರಿಪಯಟ್ಟನ್ನು ಆರಂಭದಲ್ಲಿ ಅಭ್ಯಸಿಸಿ ಆಮೇಲೆ ಕರಾಟೆವರೆಗೆ ಕಲಿತು ಬೆಂಗಳೂರಿನಲ್ಲಿಗೆ ಸುಮಾರು 11,000 ವಿದ್ಯಾರ್ಥಿಗಳಿಗೆ ಈ ಸೆಲ್ಫ್ ಡಿಫೆನ್ಸನ್ನು ಹೇಳ್ಕೊಡ್ತಾ ಇರೋ ಒಬ್ಬ ತಜ್ಞ ಪರಿಣತ ನಮ್ಮ ಜೊತೆಯಲ್ಲಿದ್ದಾರೆ. ಅವರೇ ಶ್ರೀ ಸುರೇಶ್ ಕೇಣಿಚೀರ ಅವರು. ಅವರಿಗೆ ಸ್ವಾಗತ. ನಮಸ್ಕಾರ. ಬರಿಗೈ ಯುದ್ಧ ಕಲೆ ಮೂಲತಃ ಭಾರತದಲ್ಲೇ ಉಗಮವಾಯಿತು. ಈ ದೇಶದಿಂದ ಬುದ್ಧಿಸಂ ಪ್ರಭಾವದಲ್ಲಿ ಚೀನಾ ತಲುಪಿ ಜಪಾನ್ ಮುಖಾಂತರ ವಿಶ್ವದ ವಿಸ್ಮಯವಾಗಿ ಕರಾಟೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಯಿತು. ಜಪಾನಿ ಭಾಷೆಯಲ್ಲಿ ಕರ ಎಂದರೆ ಖಾಲಿ, ಟೆ ಎಂದರೆ ಕೈ ಎಂದರ್ಥ. ಇದು ಒಕಿನಾವಾದಲ್ಲಿ ಬೆಳೆಸಲ್ಪಟ್ಟ ಮಾರ್ಷಿಯಲ್ ಆರ್ಟ್. ಒಕಿನಾವಾ ಶೋರಿನ್ ರಿಯು ಶೋರಿನ್ ಕಾನ್ ಕರಾಟೆ ಅಂಡ್ ಕುಬುಡೋ ಅಸೋಸಿಯೇಷನ್ ಇಂಡಿಯಾ ಇಂಟರ್ನ್ಯಾಷನಲ್ ಕರ್ನಾಟಕದಲ್ಲಿ ಸೆನ್ಸೈ ಸುರೇಶ್ ಕೇಣಿಚೀರ. ಈ ಕರಾಟೆ ಶೈಲಿಯ ಕರ್ನಾಟಕದ ಚೀಫ್ ಎಕ್ಸಾಮಿನರ್ ಹಾಗೂ ಚೀಫ್ ಇನ್ಸ್ಟ್ರಕ್ಟರ್ ಆಗಿರುವ ಅವರ ಕೈಕೆಳಗೆ 10,000ಕ್ಕೂ ಹೆಚ್ಚು ಕರಾಟೆ ಶಿಕ್ಷಣಾರ್ಥಿಗಳು ಅವರಲ್ಲಿ ಕಲಿತವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ 3,000ಕ್ಕೂ ಹೆಚ್ಚು ಮೆಡಲ್ ಹಾಗೂ 47 ಸಮಗ್ರ ಚಾಂಪಿಯನ್ಶಿಪ್ ಗಳಿಸಿದ್ದಾರೆ. ಈಗ ಅವರು ಕರ್ನಾಟಕ ಸ್ಟೇಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಹೊಣೆ ಹೊತ್ತಿದ್ದಾರೆ. ಸುರೇಶ್ ಅವರ ಕರಾಟೆ ಕೈ ಅನುಭವದ ಕಥೆಯನ್ನು ಅವರ ಬಾಯಿಂದಲೇ ಕೇಳಿದರೆ ಬಲು ಮಜಾ ಬರುತ್ತೆ. ಸುರೇಶ್ ಅವರೇ, ನೀವು ಬಂದಿರೋದು ಕಲರಿಪಯಟ್ ನಾಡಿನಿಂದ. ಈಗ ಕರ್ನಾಟಕದಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿ ಇಲ್ಲಿ ಕಲರಿ ಜೊತೆಗೆ ಕರಾಟೆನ ಹೇಳ್ಕೊಡ್ತಾ ಇದ್ರಿ. ನೀವು ಚಿಕ್ಕ ಮಗುವಾಗಿದ್ದಾಗ ಮೊದಲು ಕಲ್ತಿರೋದು ABCDನ ಅಲ್ಲ ಕೀಹಾನ? ನನಗೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇರೋದ್ರಿಂದ ನಾನು ಕಲರಿಪಯಟ್ನ ಇದೊಂದು ಟ್ರೆಡಿಷನಲ್ ಕಲೆ. ಅದು ಕಲರಿಪಯಟ್ ಅಂದ್ರೆ ಕೇರಳದು ಮಾರ್ಷಲ್ ಆರ್ಟ್. ಆ ಸ್ಪೋರ್ಟ್ಸ್ ಅಲ್ಲಿ ಇರೋ ಆಸಕ್ತಿಯಿಂದ ನಾನು ಕಲರಿಪಯಟ್ನ ಒಂದು 2 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀವಿ. ಒಂದು ಆ 2 ವರ್ಷ ಆದ ನಂತರ ಸ್ವಲ್ಪ ಈ ಕರಾಟೆ ನೀವು ಹೇಳಿರೋ ಥರ ಸ್ವಲ್ಪ ಸೌಂಡೆಲ್ಲ ಕೇಳಿ ನನಗೆ ಸ್ವಲ್ಪ ಅಟ್ರಾಕ್ಷನ್ ಆಯಿತು. ಸ್ವಲ್ಪ ಫಿಸಿಕಲಿ ಫಿಟ್ ಆಗಿರ್ಬೇಕು. ಸೊ ಹಾಗೆ ಕಲರಿಪಯಟ್ ಒಂದು ಮತ್ತೆ ನಾನು ಕರಾಟೆಗೆ ಜಾಯಿನ್ ಮಾಡಿದ್ದು. ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು? ಅಗ್ರಿಕಲ್ಚರ್ ಅಂದ್ರೆ ಒಂದು ನಾರ್ಮಲ್ ಆಗಿರೋ ಒಂದು ಕೃಷಿ ಕುಟುಂಬದ ಒಂದು ಹೇಳ್ಬೋದು. ನೀವು ಸ್ಕೂಲ್ 9ನೇ ವಯಸ್ಸಿನಲ್ಲಿ ಈ ಕಲರಿ ಕಲಿಯೋಕ್ಕೆ ಹೋದ್ರಿ ಅಂತೇಳಿ ನಿಮ್ಮ ಬಯೋಡಾಟಾ ಹೇಳುತ್ತೆ. ಹೌದು. ಮತ್ತೆ ಇನ್ಯಾವುದಾದ್ರು ಒಳ್ಳೆ ಕೆಲಸಕ್ಕೆ ಹೋಗುವಂತ ಅಪ್ಪ ಅಮ್ಮ ಹೇಳಿಲ್ವಾ? ಇಲ್ಲ, ಅಪ್ಪ ಅಮ್ಮ ಹೇಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ತುಂಬ ಯಾಕಂದರೆ ನನ್ನ ಕುಟುಂಬ ಒಂದು ಸ್ವಲ್ಪ ವಿಲೇಜಲ್ಲಿ ಇರೋದ್ರಿಂದ ಅವ್ರಿಗೆ ಕರಾಟೆ ಕಲರಿ ಇದೆಲ್ಲ ಎಸ್ಪೆಷಲಿ ಕರಾಟೆ ಅಂದ್ರೆ ಆಗಿನ ಕಾಲದಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದು ಅರೌಂಡ್ 27 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿರೋದು. ಕರಾಟೆ ಅಂದ್ರೆ ಒಂಥರ ಅಂದ್ರೆ ಫೈಟಿಂಗ್ ಮಾಡೋದಕ್ಕೊಂದೊಂದು ಕಲೆ ಎಂದು ಅವರು ಒಳ್ಳೆ ಕುಟುಂಬದ ಮಕ್ಕಳಿಗೆ ಹೇಳ್ಬೋದು. ಬಟ್ ನಾನು ಪ್ರಾಕ್ಟೀಸ್ ಮಾಡಿ ಒಂದು ಆ್ಯಕ್ಚುಲಿ ಒಂದು 7-8 ವರ್ಷ ಆದ ನಂತರ ಸೊ ನನಗೆ ಇದ್ರ ಮೇಲೆ ಜಾಸ್ತಿ ಡೀಪಾಗಿ ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು ಒಂದೊಂದು ಇದು ನನ್ನಲ್ಲಿ ಹುಟ್ಟಿದ್ದು ಹೇಳೋಕ್ಕಾಗಲ್ಲ. ನಾನು ಬೆಂಗಳೂರು ಬಂದಿದ್ದೆ ಬೆನಾರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಟ್ರೈನಿಂಗ್ ಮಾಡೋದಕ್ಕೆ. ಹಾಗೆ ನಾನು ಇಲ್ಲಿ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಹಾಗೆ ಕರಾಟೆ ಅಷ್ಟೊಂದು ಪಾಪ್ಯುಲರು ಇರಲಿಲ್ಲ, ಅಷ್ಟೊಂದು ಈ ಎಸ್ಟಾಬ್ಲಿಷ್ ಆಗಿ ಕ್ಲಾಸಸ್ ಬೆಂಗಳೂರಲ್ಲಿ ತುಂಬ ಕಮ್ಮಿ ಇತ್ತು. ಈಗ ಬನ್ನೇರುಘಟ್ಟದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಈ ಕರಾಟೆ ಯಾಕೆ, ಯಾರ ಜೊತೆ ಜಗಳ ಆಡೋದಕ್ಕೆ? ಸೊ ಸೆಲ್ಫ್ ಡಿಫೆನ್ಸ್ನೇ ಹೆಂಗೆ ಅಂದ್ರೆ ಕರಾಟೆನೇ
ಯಾವ ಟೈಮಲ್ಲಿ ನೀವು ಒಂದು ವೆಪನ್ ಅಂದ್ರೆ smugglers ವಿರುದ್ಧ self ಮಾಡುವುದು ಆ ವೀರಪ್ಪನ ಕಾಲದೆಲ್ಲ ಇದೆಲ್ಲ ಸ್ವಲ್ಪ ಯೂಸ್ಫುಲ್ ಆಗಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಚಾನ್ಸೇ ಸಿಗ್ಲಿಲ್ಲ ಅವ್ರಿಗೆ. ಇಲ್ಲ, ಚಾನ್ಸಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಪ್ರಾರಂಭ ಮಾಡಿದಾಗ ನಿಮ್ಮ ಸ್ಕೂಲ್ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೀಮಿತ ಆಗಿತ್ತು. ಹೌದು. ಆಮೇಲೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಎಷ್ಟು ಕಡೆ ಯಾವ ಥರದ ವಿದ್ಯಾರ್ಥಿಗಳಿಗೆ ನೀವು ಹೇಳ್ಕೊಡ್ತಾ ಇದ್ದೀರಿ? ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲಿ 14 ಸ್ಟೂಡೆಂಟ್ಸ್ನ ಇಟ್ಕೊಂಡು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ದು. ಹೊಸಕಾಯಿ ಅಸೋಸಿಯೇಷನ್ದು ಅರೌಂಡ್ 34 ಪ್ಲೇಸಸ್ ಅಲ್ಲಿ ಕರಾಟೆ ಕ್ಲಾಸಸ್ ನಾವು ರನ್ನಿಂಗ್ ಮಾಡ್ತಾ ಇದೀವಿ. ಮೋಸ್ಟ್ ಆಫ್ ಅದನ್ನು ನಾನು ಕಾನ್ಸಂಟ್ರೇಟ್ ಮಾಡೋದು, ನನ್ನ ಅಸೋಸಿಯೇಷನ್ ಕಾನ್ಸಂಟ್ರೇಟ್ ಮಾಡೋದು ಬೇಸಿಕಲಿ ಸ್ಮಾಲ್ ಕಿಡ್ಸ್ ಇಂದ ಹಿಡಿದು ಒಂದು 15 ಇಯರ್ಸ್, ಒಂದು 10th ಸ್ಟ್ಯಾಂಡರ್ಡ್, 11th, 12th ಸ್ಟ್ಯಾಂಡರ್ಡ್ ಒಂದು ಬಿಲೋ ಇರೋ ಮಕ್ಕಳನ್ನೇ ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಈಗೊಂದು ಕರಾಟೆ ಕ್ಲಾಸಿಗೆ ಯಾರಾದರೂ ವಿದ್ಯಾರ್ಥಿ ಸೇರಿದರೆ, ನಾನು ಸೇರಲ್ಲ, ನೀವು ಸೇರ್ಬೋದು. ಯಾರಾದರೂ ಚಿಕ್ಕ ವಯಸ್ಸಿನವ್ರು 15-16 ಸೇರಿದ್ರೆ ಅದು ಫುಲ್ ಟೈಮ್ ಕೋರ್ಸಾ ಅಥವಾ ಬೆಳಿಗ್ಗೆ ಸಂಜೆ ಮಾತ್ರನಾ ಅಥವಾ ವಾರಕ್ಕೊಂದ್ಸಲನಾ? ಇಲ್ಲ, ಇದು ಕರಾಟೆ ಕ್ಲಾಸ್ ಅಂದ್ರೆ ಒಂದು ಫುಲ್ ಟೈಮ್ ಕೋರ್ಸ್ ಅಂದ್ರೆ ಯಾರು ಮಾಡಲ್ಲ. ಕೆಲವು ನಾನೆಲ್ಲ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಅದೊಂದು ಫುಲ್ ಟೈಮ್ ಕೋರ್ಸ್ ಥರನೇ ಅಂದ್ರೆ ಎಲ್ಲ ಕ್ಲಾಸಲ್ಲೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇದು ರೆಗ್ಯುಲರ್ ಕ್ಲಾಸನ್ನೇ ಪ್ರಾಕ್ಟೀಸ್ ಮಾಡೋದು ಹೆಂಗೆ ಅಂದ್ರೆ ವೀಕ್ಲಿ 2 days ಮಾತ್ರ ಇದನ್ನು ಪ್ರಾಕ್ಟೀಸ್ ಮಾಡೋದು. ವೀಕ್ಲಿ 2 days ಕ್ಲಾಸಸ್ ನಡೆಸೋದು, 2 to 3 days ಮಾಡುವುದು ಕೆಲವೊಂದು ಟೈಮಲ್ಲಿ. ಇದರಲ್ಲಿ ಬ್ರೀದಿಂಗ್ ಪೋರ್ಷನ್ ಎಷ್ಟಿದೆ ಈ ಟ್ರೈನಿಂಗಲ್ಲಿ? ಬ್ರೀತಿಂಗ್ ನಮ್ಮಲ್ಲಿ ನಮ್ಮ ಸಿಸ್ಟಮ್ ಶುರೆಂಡ್ರು ಸಿಸ್ಟಮಲ್ಲಿ ಬ್ರೀತಿಂಗಿಗೆ ನಾವು ಮೋರ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ವೀಸಿಂಗ್ ಪ್ರಾಬ್ಲಮ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರೋ ಈ ಥರ ಬ್ರೀತಿಂಗ್ ಕಾಂಬಿನೇಷನ್ ಸಿಸ್ಟಮ್ ಡಿಫ್ರೆಂಟ್ ಆಗಿರೋ ಬ್ರೀತಿಂಗ್ ಕಾಂಬಿನೇಷನ್ಸೇ ಇದೆ. ಅಂದರೆ ಒಂದು ನಾರ್ಮಲ್ ಪರ್ಸನ್ ಒಂದು ನಮ್ಮ ಏಜ್ ಇರೋ ಒಂದು ನಾರ್ಮಲ್ ಪರ್ಸನ್ ಒಂದು ದಿವಸಕ್ಕೆ ಒಂದು 24 hours ಅಲ್ಲಿ 21,600 ಟೈಮ್ ನಮ್ಮ ರೆಗ್ಯುಲರ್ ಬ್ರೀತಿಂಗ್ ಕಾಂಬಿನೇಷನ್ಸ್ ನಾವು ಯೂಸ್ ಮಾಡೋದು. ಸೊ ಈ ಕರಾಟೆ ಈಗ ಪ್ರಾಕ್ಟೀಸ್ ಮಾಡೋ, ಇಲ್ಲಾಂದ್ರೆ ಕರಾಟೆ ಪ್ರಾಕ್ಟೀಸ್ ಮಾಡೋಕ್ಕೊಂದು ಇಲ್ಲ,
ಬ್ರೀತಿನ್ ಕಾಂಬಿನೇಷನ್ ಜಾಸ್ತಿ ನಾವು ಡೇ ಟು ಲೈಫಲ್ಲಿ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ರೆಗ್ಯುಲರ್ ರೊಟೀನ್ ಎಕ್ಸಸೈಸ್ ಮಾಡ್ಕೊಂಡು ಹೋದರೆ ನಮ್ಮ ಲೈಫ್ ಟೈಮ್ನೇ ಮಿನಿಮಮ್ ಒಂದು 10 to 15 ಇಯರ್ಸ್ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ಬೋದು ಅನ್ನೋ ಸಾಧ್ಯತೆ ಮೋರ್ ಇದೆ ಈ ಬ್ರೀತಿನ್ ಕಾಂಬಿನೇಷನ್. ನಿಮ್ಮ ಉಸಿರಾಟ ದೀರ್ಘ ಆದಷ್ಟು ಆಯುಸ್ಸು ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮಲ್ಲಿ ಮೊದಲಿಂದಾನೇ ಇರೋ ಒಂದು ನಂಬಿಕೆ. ಅದು ನಿಜ ಇರ್ಬೋದು ಅನ್ನೋ ಮಟ್ಟಿಗೆ ಇವತ್ತು ವಿಜ್ಞಾನ ಕೂಡ ಬೆಳೆದು ಬಂದಿದೆ. ಕರಾಟೆನಲ್ಲಿ ಒಂದೊಂದು ಎಂಡ್ಯೂರೆನ್ಸ್ ಒಂದೊಂದು ಬೇಸಿಕ್ 10 times to 15 times ಫಿನಿಶ್ ಆದ್ಮೇಲೆ ಇನ್ ಬಿಟ್ವೀನ್ ಅಲ್ಲಿ ಬ್ರೀತಿಂಗ್ ಕಾಂಬಿನೇಷನ್ಸ್ ಕಂಪಲ್ಸರಿ ಸ್ಟೂಡೆಂಟ್ ಮಾಡಲೇಬೇಕು. ಅಂಡ್ ಪ್ಲಸ್ ಅದರ್ ದನ್ ದಟ್ ಈಚ್ ಅಂಡ್ ಎವರಿ ಪಂಚ್ ಅಂಡ್ ಕಿಕ್ ಒಂದೊಂದು ಮೂವ್ಮೆಂಟ್ನು ಬ್ರೀತ್ ಔಟ್ ಮಾಡ್ಕೊಂಡೆ ನಾವು ಮಾಡೋದು. ಅಂದ್ರೆ ಬ್ರೀತಿಂಗ್ ಅಂದ್ರೆ ಕರೆಕ್ಟಾಗಿ ಶೌಟ್ ಮಾಡೋದು. ಕರಾಟೆನಲ್ಲಿ ಶೌಟ್ ಮಾಡೋದು ಅಂದ್ರೆ ಕೆಲವ್ರಿಗೆ ಅದು ಕೆಲವು ಟೈಮಲ್ಲಿ ಇದು ಏನಕ್ಕೆ ಸೌಂಡ್ ಮಾಡೋದು ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಕರಾಟೆ ಸೌಂಡ್ ಮಾಡಿಲ್ಲ ಅಂದ್ರೆ ಆಗಲ್ವಾ ಆ ಥರ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಕರಾಟೆನಲ್ಲಿ ಸೌಂಡ್ ಮಾಡೋದು ಯಾತಕ್ಕೆ ಅಂದ್ರೆ ಅದೊಂದು ಇನ್ನರ್ ಸ್ಟ್ರೆಂತ್. ಅದು ಕಿಯಾ ಇಸ್ ದ ಇನ್ನರ್ ಸ್ಟ್ರೆಂತ್. ಅದೊಂದು ಅಡಿಷನಲ್ ಪವರ್. ನಾವು ವಿತೌಟ್ ಬ್ರೀತಿಂಗ್ ಅಲ್ಲಿ ಶೌಟಲ್ಲಿ ಪಂಚ್ ಮಾಡೋ ಟೈಮಲ್ಲಿ ಇರೋ ಪವರ್ನ ಆ ಪವರ್ ಒಂದು 50% ಆಫ್ ಪವರ್ನ ಆ ಸ್ಪೀಡ್ ಆ್ಯಂಡ್ ಪವರ್ನ ಬ್ರೀತಿಂಗ್ ಅವ್ರ ಕಿಯಾಯಿ ಮಾಡ್ಕೊಂಡು ನಾವು ಮಾಡೋ ಟೈಮಲ್ಲಿ